ಇನ್ ಮುಂದಕ್ಕೆ ಎಲ್ಲ ಒಗ್ಗಟ್ಟಿಂದ ಇರೋಣ, ಒಗ್ಗಟ್ಟಿಂದ ಹೋಗೋಣ. ಬಟ್ ಈ ಒಗ್ಗಟ್ಟು ಹೆಂಗಿರ್ಬೇಕು, ನಾನು ಕೆಲಸದಲ್ಲಿ ತಪ್ಪು ಮಾಡ್ಬಿಟ್ಟು ಬಂದ್ ನಾನು ಸಪೋರ್ಟ್ ಮಾಡಿದ್ರೆ ನಾನು ಬರಲ್ಲ. ಕೆಲಸದಲ್ಲಿ ನೇರವಾಗಿ ಕೆಲಸ ಮಾಡ್ಬಿಟ್ಟು ನಿಂತ್ಕೊಳ್ಳಿ ಅಂದ್ರೆ ಬೇಕಾದ್ರೆ ನಿಂತ್ಕೊಂತೀನಿ. ನಾನು ಮೊದ್ಲಿಂದ ಇದು ಕೆಲಸ ಮಾಡೋದಕ್ಕೆ ಏನೋ ತೊಂದರೆ ಇದೆ ನನ್ ಕರೀರಿ, ಕೆಲಸ ಮಾಡಿದಿರ ತೊಂದರೆ ಮಾಡ್ಕೊಂಡು ಕರೆದೇ ಬರಲ್ಲ ನಾನು, ಇದಂತೂ ಗ್ಯಾರಂಟಿ. ಇಲ್ಲಿ ಯಾವುದೇ ಅಧಿಕಾರಿಗಳ ಮೇಲೆ ನಮ್ಗೆ ದ್ವೇಷ ಬೇಡ. ನಮ್ಗೆ ಆಗ್ಬೇಕಾರಂತ ವಿಚಾರಗಳು, ನಮ್ಗೆ ಆಗಬೇಕಾದ ಬೆನಿಫಿಟ್ಸು ಅಷ್ಟು ಮಾತ್ರ ಹೋರಾಟ ಮಾಡೋಣ. ಯಾವ್ದು ವ್ಯಕ್ತಿಗತವಾಗಿ ನಮ್ಗೆ ಯಾರ ಮೇಲೇನು ದ್ವೇಷ ಬೇಡ. ಇಲ್ಲಿ ಎಲ್ಲ ಒಟ್ಟಿಗೆ ಇರೋಣ, ಮಾಡೋಣ, ಇವ್ರ ಜೊತೆ ಸಪೋರ್ಟ್ ಮಾಡೋಣ, ಎಲ್ಲ ಹೋಗೋಣ. ಏನಪ್ಪಾ ಕರೆಕ್ಟಾ ಎಲ್ಲಾರು? ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಮಗೆ ನಿಮ್ ಸಪೋರ್ಟ್ ಏನು ಬೇಕಾಗಿಲ್ಲ. ಎಲೆಕ್ಷನ್ ಅಲ್ಲಿ ನಿಮ್ ಸಪೋರ್ಟು ಕೇಳೋದಿಕ್ಕೆ ನಾವು ಇಲ್ಲಿ ಬಂದಿಲ್ಲ. ನಿಮ್ ಸಮಸ್ಯೆ ಇದೆ, ಈ ಸಮಸ್ಯೆ ನೀವು ನಮ್ಮ ಅಣ್ತಮ್ಮಂದ್ರೆ, ನಿಮ್ ಸಮಸ್ಯೆಗಳಾಗಿದೆ, ಅಕ್ಕಂಗಿರು ಅಣ್ತಮ್ಮಂದ್ರು, ಈ ಸಮಸ್ಯೆ ಇದು ಸರ್ಕಾರ ಈ ಸಮಸ್ಯೆ ಸೃಷ್ಟಿ ಮಾಡಬಾರ್ದು, ನಿಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಸಾಧ್ಯ ಆದ್ರೆ ಕೊಡ್ಸೋಣ ಅಂತ ಬಂದಿರುವಂತದ್ದು. ನಮ್ಗೆ ನಿಮ್ ಸಪೋರ್ಟ್ ಯಾವಾಗ ಬೇಕು? ಇವಾಗ ನಿಮ್ಮ ಪರವಾಗಿ ನಾವೇನಾದ್ರು ಮಾತುಕತೆಗೆ ಹೋದಾಗ್ಲೋ ಅಥವಾ ವಿಚಾರ ಹೋದಾಗ್ಲೋ ಒಂದು ಒಗ್ಗಟ್ಟಲ್ಲಿರ್ಬೇಕು ಅಷ್ಟೇ. ಗೊತ್ತಾಯ್ತೇನ್ರಮ್ಮ? ಒಗ್ಗಟ್ಟಲ್ಲಿರ್ಬೇಕಪ್ಪ. ಒಬ್ರು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ತರಕ್ ಆಗ್ಬಾರ್ದು, ಒಂದೊಂದ್ ಕಡೆಗೆ ಒಂದೊಂದು ಎಳಿಬಾರ್ದು. ಮತ್ತೆ ಆಗ್ಲಾ ನಮ್ ವಿಚಾರ ಹೇಳಿದೀವಿ, ಸರ್ಕಾರ ತಾತ್ಕಾಲಿಕ ನೇಮಕಾತಿಗಳನ್ನು ಮಾಡ್ಕೊಳ್ಳುವಾಗ್ಲೂ ಒಂದಷ್ಟು ಪ್ರೊಸೀಜರ್ ಫಾಲೋ ಮಾಡ್ಬೇಕು. ಆದ್ರೆ ದಿನಗೂಲಿ ನೌಕರರಂತ ಮಾಡ್ಕೊಂಡು 20 ವರ್ಷ 25 ವರ್ಷ 30 ವರ್ಷ ಕೆಲಸ ಮಾಡಿದ್ದಾರೆ ಪ್ರಾಣಿಗಳ ಜೊತೆಗೆ, ಅವ್ರಿಗೆ ಇವತ್ತು ಅವ್ರಿಗೆ ಯಾವ್ದೇ ಬೇರೆ ಉದ್ಯೋಗ ನೋಡ್ಕೊಳಕ್ ಆಗ್ಲಿಲ್ಲ. ಈಗ ವಿಲೇಜ್ ಅಕೌಂಟೆಂಟ್ ಆಗಿ ಸೆಕ್ರೆಟರಿ ಅಂತಾರಲ್ಲ ಹಳ್ಳಿಗಳಲ್ಲಿ, ವಿಲೇಜ್ ಅಕೌಂಟೆಂಟ್ ಆದ್ಮೇಲೆ 10-12 ವರ್ಷ ಆದ್ಮೇಲೆ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ತಾರೆ. ಇನ್ನೊಂದು 5-10 ವರ್ಷ ಆದ್ಮೇಲೆ ಇನ್ನೊಂದು ಪೋಸ್ಟ್ ಹೋಗ್ತಾರೆ. ಅದಾದ್ಮೇಲೆ ಶಿಸ್ತೆದಾರು ಆಗ್ತಾರೆ. ಅದಾದ್ಮೇಲೆ ಡೆಪ್ಯೂಟಿ ತಹಸೀಲ್ದಾರು ಅಥವಾ ಅಡಿಷನಲ್ ಏನೋ ಬೇರೆ ಅಸಿಸ್ಟೆಂಟ್ ತಹಸೀಲ್ದಾರ್ ಈಗ ಹಾಕೊಂಡು ತಹಸೀಲ್ದಾರ್ ತನಕ ಹೋಗ್ತಾರೆ. ನೀವೇನಾಗಿದ್ದೀರಾ? ಏನ್ ಕೆಲ್ಸಕ್ಕೆ ಸೇರ್ಕೊಂಡ್ರು ಅದೇ ಕೆಲಸದಲ್ಲಿ ಇದ್ದೀರಾ ಸಾಯೋ ತನಕ. ಅದು ಸಾಯೋ ತನಕ ಅಂದ್ರೆ ರಿಟೈರ್ಡ್ ಆಗೋ ತನಕ. ಈಗ ಅವ್ರಂತವ್ರ ಪಾಪ ಮೊನ್ನೆ ಸತ್ತೋಗಿದ್ರೆ ಸಾಯೋ ತನಕ ಅಂತಲೇ ಹೇಳ್ಬೋದು. ಅದೇ ಕೆಲಸ. ನಿಮಗೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋದಿಕ್ಕೆ ಈಗ ಒಂದಷ್ಟು ವಯಸ್ಸಾದ್ಮೇಲೆ ಅದು ಆಗೋದಿಲ್ಲ. ಬೇರೆ 40-45 ವರ್ಷ ಆದ್ಮೇಲೆ ಬೇರೆ ಯಾವ ಫ್ಯಾಕ್ಟ್ರಿ ಕರ್ಕೊಳ್ತಾರೆ? 22-23 ವರ್ಷ ಆಗಿರೋರು ಇವ್ನ್ ಕಲ್ಸಿ ಇನ್ನೊಂದು 20 ವರ್ಷ ನಮ್ ಜೊತೆಗೆ ಇಟ್ಕೊಳ್ಬಹುದು ಅಂತ ಕರ್ಸ್ಕೊಳ್ತಾರೆ. ನಿಮ್ಗೆ 40-45 ವರ್ಷ 50 ವರ್ಷ ಆಗಿರೋ ಒಂದು ಫ್ಯಾಕ್ಟ್ರಿ ಕರ್ಸ್ಕೊಂಡು 5-6 ವರ್ಷ ಆಗೋಷ್ಟೊತ್ತಿಗೆ ಅವನಿಗೆ ಕೆಲಸನೂ ಟೈಮ್ ಮುಗ್ದಿರುತ್ತೆ, ವಯಸ್ಸು ಮುಗ್ದಿರುತ್ತೆ, ಕಾಲೇನು ಬಂದಿರುತ್ತೆ. ಹಾಗಾಗಿ 5-15 ವರ್ಷ ಆದ್ಮೇಲೆ ಅದೇ ಕೆಲಸದಲ್ಲಿ ಇದಾನಂದ್ರೆ ಅವ್ರು ಬಹುತೇಕವಾಗಿ ಬೇರೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಸರ್ಕಾರ ಇವತ್ತು ಇದನ್ನೆಲ್ಲ ಗಮನಿಸ್ಕೊಂಡು ನಿಮ್ಮನ್ನ ರೆಗ್ಯುಲರೈಸ್ ಮಾಡಿ ಸರ್ಕಾರಿ, ಯಾಕಂದ್ರೆ ನೀವು ಮಾಡ್ತಾ ಇರೋದು ಸಾರ್ವಜನಿಕ ಸಂಸ್ಥೆಯಲ್ಲಿ, ಪ್ರೈವೇಟ್ ಕಂಪನಿ ಅಲ್ಲ. ಬರೀ ಲಾಭಕ್ಕಾಗಿ ಯಾರನ್ನ ಹೆಂಗ್ ಬೇಕಾದ್ರೂ ನಾನು ದುಡಿಸ್ಕೊಳ್ತೀನಿ ಅದಕ್ಕೂ ಅವಕಾಶ ಇಲ್ಲ. ಇವತ್ತು ಒಂದು ಫ್ಯಾಕ್ಟ್ರಿ ಮಾಡಿದ್ರು ಕಾನೂನಿನ ಪ್ರಕಾರನೇ ಸಂಬಳ ಕೊಡ್ಬೇಕು, PF ESI ಎಲ್ಲ ಕೊಡ್ಬೇಕು. ನಿಮ್ಗೆ ಅದು ಇದ್ದಂಗಿಲ್ಲ. ಇದೆಯಾ ESI? ಇದೆಯಾ? ಆ ತರಕ್ಕೆ ಅವೆಲ್ಲ ಕೊಡ್ಬೇಕು ಕಾನೂನುಬದ್ಧವಾಗಿ. ಆದ್ರೆ ಒಂದ್ ನಿಮಿಷ ಇರೋಣ, ಕೂತ್ಕೊಳ್ಳಪ್ಪ. ನಿನಗೆ 21,000 ಮುಗಿದ್ಮೇಲೆ ಬರೋಲ್ಲ ನಿನಗೆ CGSG. ಸೊ ಎಷ್ಟೋ ಜನಕ್ಕೆ ನಿಮಗೆ ಸೌಲಭ್ಯಗಳು ಇಲ್ಲ. ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತಾರೆ, ಏನು ನಿವೃತ್ತಿ ಆದ್ಮೇಲೆ ಏನೋ ಒಂದಷ್ಟು ದುಡ್ಡು ಬರೋದು ಅಥವಾ ಏನಂತಾರೆ ಅದು ಪಿಂಚಣಿ ಬರೋದು, ಪೆನ್ಷನ್ ಬರೋದು, ಅದು ಇಲ್ಲ. ಸರ್ಕಾರ ಯಾವುದೇ ಜನರನ್ನ ನೇಮಕಾತಿ ಮಾಡ್ಕೊಂಡ್ರೆ ಅವ್ರಿಗೆ ಅವರ ಪೂರ್ಣ ಹೊಣೆ ಸರ್ಕಾರದ್ದಾಗ್ಬೇಕು. ಇವತ್ತು ನಿಮ್ಗೆ ಅದಾಗಿಲ್ಲ. ನೀವೆಲ್ಲ ಇಡೀ ದೇಶದಲ್ಲೇ ಅತ್ಯಂತ ಒಳ್ಳೆ ಝೂ ಅಂದ್ರೆ ಯಾವುದು? ಬನ್ನೇರುಘಟ್ಟ ಝೂ. ಬನ್ನೇರುಘಟ್ಟ ಝೂ ನಲ್ಲಿ ಕೆಲಸ ಮಾಡೋರು ಅಲ್ಲಿರೋ ಪ್ರಾಣಿಗಳಿಗಿಂತ ಕಡೆಯಾಗಿರ್ತಾರೆ. ಅಂದ್ರೆ ನೀವು ನೋಡ್ಕೊಳ್ಳೋ ಪ್ರಾಣಿಗಳಿಗೆ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ, ಆದ್ರೆ ಪ್ರಾಣಿಗಳು ನೋಡ್ಕೊಳ್ಳೋ ಮನುಷ್ಯರನ್ನ ಹಾದಿ ಬೀದಿಲಿ ಹೋಗೋ ನಾಯಿಗಳ ತರ ನೋಡ್ಕೊಳ್ತಾರೆ, ಪ್ರಾಣಿಗಳ ತರ ನೋಡ್ಕೊಳ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಪ್ರಾಣಿಗಳನ್ನ ಮುತುವರ್ಜಿಯಿಂದ ನೋಡ್ಕೊಳ್ತೀರಲ್ಲ. ಇದು ತಪ್ಪಬೇಕು, ಈ ಶೋಷಣೆ ತಪ್ಪಬೇಕು. ಅದಕ್ಕೆ ನೀವೆಲ್ಲ ಹೋರಾಟ ಮಾಡಿದೀರಾ. 8ನೇ ತಾರೀಕು ಒಂದು ಕೇಸ್ ಇದ್ದಂಗಿದೆ, ಅದ್ರಲ್ಲಿ ಬರುತ್ತೆ. ಮತ್ತೆ ಅದನ್ನ ಬಿಟ್ಟು ಹೊರತುಪಡಿಸಿ ಆ ಕೇಸ್ ಯಾರಿಗ ಅಪ್ಲೈ ಆಗುತ್ತೋ ಅದನ್ನ ಹೊರತುಪಡಿಸಿ ಒಂದಷ್ಟು ದಿನಗೂಲಿ ನೌಕರರು ಇದಾರಲ್ಲ, ಎಲ್ರಿಗೊಂದಷ್ಟು ನ್ಯಾಯ ಆಗ್ಬೇಕಲ್ವಾ. ಆಮೇಲೆ ಸರ್ಕಾರ ನೇಮಕಾತಿ ಮಾಡ್ಕೊಳ್ಳುವಾಗ ನಮ್ಮಲ್ಲಿ ರಿಸರ್ವೇಶನ್ ಇರುತ್ತೆ. ಜನರಲ್ ಕ್ಯಾಟಗರಿ ಇರೋರ್ಗೆ ಇಷ್ಟು, SC-ಗೆ ಇಷ್ಟು, ST-ಗೆ ಇಷ್ಟು, ಆಮೇಲೆ OBC-ಗೆ ಇಷ್ಟು ಅಂತ ಆ ರೀತಿನಲ್ಲಿ ಉದ್ಯೋಗ ಕೊಡ್ಬೇಕು. ಇವಾಗ ದಿನಗೂಲಿ ನೌಕರ ನೇಮಕ ಮಾಡ್ಕೊಳ್ಳೋದಿಕ್ಕೆ ಅವೆಲ್ಲ ನೋಡೋದಿಲ್ಲ. ಯಾರು ಸಿಗ್ತಾರೋ ಯಾವ್ದೋ ಏಜೆನ್ಸಿ ಮೂಲಕ ಹೆಂಗೋ ತಗೊಂಡ್ಬಿಡ್ತಾರೆ. ಆಮೇಲೆ ಅವ್ರನ್ನ ರೆಗ್ಯುಲರೈಸ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಬರುತ್ತೆ. ಯಾವ್ದು
ರಿಸರ್ವೇಶನ್, ಇಷ್ಟು ಜನ ಈ ಕ್ಯಾಸ್ಟ್ಗೆ ಇಷ್ಟು ಕೊಡಬೇಕು ಅಂತ. ಅವಾಗ ಇದು ಇವ್ ತಗೊಳ್ಳೋವಾಗ ಆಗಿಲ್ವಲ್ಲ. ಹಾಗಾಗಿನೇ ಸರ್ಕಾರ ಬೇಕು ಅಂತ ಇದನ್ನ ಮುಂದೆ ಇಟ್ಕೊಂಡು ರೆಗ್ಯುಲರೈಸ್ ಮಾಡಕ್ ಆಗೋದಿಲ್ಲ, ನಿಮಗೆ ಸರ್ಕಾರಿ ನೌಕರರನ್ನು ಪರಿಗಣಿಸೋದಿಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ಮೋಸ ಮಾಡೋದಿಕ್ಕೆ ಇವತ್ತು ಸರ್ಕಾರಗಳು ವ್ಯವಸ್ಥೆಗಳು ಸಿದ್ಧ ಇದ್ದಾವೆ. ಹಾಗಾಗಿ ಆಗ್ಲೇ ನಾನು ಹೇಳ್ದಂಗೆ ಏನಾದ್ರೂ ಟೆಂಪ್ರರಿ ತಗೊಂಡಾಗ ಯಾರೋ ಒಬ್ರು, ಈಗ ಯಾರೋ 4 ಜನ ಇದಾರೆ ಕೆಲಸ ಮಾಡೋರು, ಇಬ್ರು ಯಾವ್ದೋ ಕಾರಣಕ್ಕಾಗಿ ಬಿಟ್ರು, ಇನ್ನಿಬ್ರು ಬೇಕಲ್ವಾ. ಇವತ್ತು ಅದು ಸರ್ಕಾರ ಮಾಡ್ದಂಗೆ ಪ್ರೊಸೀಜರ್ ಮಾಡಿ ಅಪ್ಲಿಕೇಶನ್ಗೆ ಕರೆದು ಇಂಟರ್ವ್ಯೂ ಮಾಡಿ ಎಕ್ಸಾಮ್ ಇಟ್ಟು ಮಾಡಕ್ ಆಗಲ್ವಲ್ಲ. ತಕ್ಷಣಕ್ಕೆ ಯಾರಿಬ್ರು ತಗೊಳ್ಬೇಕಲ್ಲ, ಅದು ಪರವಾಗಿಲ್ಲ. ಅದು 6 ತಿಂಗಳು 1 ವರ್ಷನೋ ಕೊಟ್ಟು ಮಾಡ್ತಾರೆ. ಈಗ ನಾನು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದು ಉದಾಹರಣೆ ಹೇಳ್ತೀನಿ. ನನಗೆ ನನ್ನ ಜೊತೆಗೆ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಿದ್ದವನ್ಗೆ ಎಷ್ಟು ಕೊಡ್ತಾ ಇದ್ರು ಅದಕ್ಕಿಂತ ಡಬಲ್ ಕೊಡ್ತಾ ಇದ್ರು ನನಗೆ. ಆದ್ರೆ ನನ್ಗೆ ಯಾವ್ದು ಗ್ಯಾರಂಟಿ ಇಲ್ಲ. ಇವತ್ತೇ ಬೇಕಾದ್ರೆ ನೀನು ಹೋಗು ಅನ್ಬೋದು, ತೆಗಿಯೋವಾಗ ನನ್ಗೇನೊಂದು ಗ್ಯಾರಂಟಿ ಇರ್ತಾ ಇರ್ಲಿಲ್ಲ. ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡೋವಾಗ ಅಲ್ಲಿ ಗಂಟೆಗೆ 5,000 ರೂಪಾಯಿ ಸಂಬಳ, ಗಂಟೆ ದಿವ್ಸಕ್ಕೆ ಒಂದ್ ಅಂದ್ಕೊಳ್ಳೋಣ, ನಿಮ್ಗೆ ಲೆಕ್ಕ ಗೊತ್ತಾಗೋಂಗೆ. ದಿವ್ಸಕ್ಕೆ 5,000 ರೂಪಾಯಿ ಸಂಬಳ ಇದ್ರೆ ಯಾರಿಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಎಲ್ಲ ಇರೋ ಎಂಪ್ಲಾಯಿಗೆ, ನನಗೆ 10,000 ರೂಪಾಯಿ ಇತ್ತು. ಆದ್ರೆ ನಾನು ಒಂದ್ ದಿವಸ ಕೆಲಸ ಮಾಡ್ಲಿಲ್ವ ಅದಿಲ್ಲ, ಅವ್ನಿಗೇನು ಅವ್ನ್ ರಜಾ ಸಿಕ್ತಿತ್ತು, ನನ್ ರಜಾ ಇಲ್ಲ. ಹೀಗೆ ಅದು ಟೆಂಪ್ರರಿ. ಅದಾದ್ಮೇಲೆ ಮುಂದಕ್ಕೆ ಬೇಕು ಅನ್ನೋವಾಗ ಏನ್ ಮಾಡ್ತಿದ್ರು, ಅದೇ ಕಂಪ್ನಿಲೇ ಬೇಕಾದ್ರೆ ತಗೊಳ್ತಾ ಇದ್ರು. ಇದು ನಮ್ ರಾಜ್ಯದಲ್ಲಿ ಇವತ್ತು ಇಲ್ಲಿ ಹೊರಗುತ್ತಿಗೆ ನೌಕರರು ಸೇಮ್ ಅಷ್ಟೇ, ಏನು ಇಲ್ಲ. ಅವ್ರಿಗೆ ಇವ್ರ ಸರ್ಕಾರ ಎಲ್ಲ ಕೊಡ್ಬೇಕಾಗಿರೋದು ಏಜೆನ್ಸಿ ಕೊಡ್ಬೇಕು, ಏಜೆನ್ಸಿ ಕೊಡ್ಬೇಕು, ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇವೆಲ್ಲ ಗಮನಿಸೋದಿಲ್ಲ. ಹಾಗಾಗಿ ಇವತ್ತು ಇವಾಗ 2 ವರ್ಷ 3 ವರ್ಷ 5 ವರ್ಷದಿಂದ ಒಳಗಡೆ ಬಂದಿರೋದು ಒಂದ್ ಕಡೆ ಇಡೋಣ. ಆದ್ರೆ 15 ವರ್ಷ 20 ವರ್ಷ 25 ವರ್ಷದಿಂದ ನೀವು ದುಡಿತಿದ್ದೀರಲ್ವಾ, ನಿಮಗೆ ಸರ್ಕಾರ ಇಲ್ಲಿ ತನಕ ಮೋಸ ಮಾಡ್ಕೊಂಡೇ ಬಂದಿದೆ. ಅದ್ ಯಾರಾದ್ರೂ ಇರ್ಲಿ, ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬಹುದು, ಮಂತ್ರಿಗಳಿರ್ಬಹುದು, ಅಥವಾ ಇನ್ಯಾರೋ ಇರಬಹುದು, ಸರ್ಕಾರ ಇಷ್ಟು ದೀರ್ಘಾವಧಿ ಕಾಲದಲ್ಲಿ ಯಾರನ್ನೇ ಆಗ್ಲಿ ಕೆಲ್ಸಕ್ಕೆ ಇಟ್ಕೊಂಡು ದಿನಗೂಲಿ ನೌಕರರಾಗಿ ಮಾಡೋದಿದೆಯಲ್ಲ, ಅದು ಪರಮ ಪಾಪದ ಕೆಲಸ, ಅದು ನೀಚ ಕೆಲಸ. ಆ ತರ ಮಾಡುವಂತ ಸರ್ಕಾರಗಳಲ್ಲ, ಅವು ಶೋಷಣೆ ಮಾಡುವಂತಹ ದುಷ್ಟ ಶಕ್ತಿಗಳು. ಆ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನಿಮ್ಗೆ ಏನ್ ಸಹಾಯ ಬೇಕೋ ಅದ್ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಅಧಿಕಾರಿಗಳ ಜೊತೆನು, ಈಗ ಯಾರೋ ಒಬ್ರು ಆಫೀಸರ್ ಇಬ್ರು ಸಿಕ್ಕಿದ್ರು, ಇಲ್ಲ 8ನೇ ತಾರೀಕು ನಡೆಯುವಂತ ಕೇಸ್ ಏನಿದೆ ಅವತ್ತು ಇವ್ರ ಪರವಾಗಿ ಬರೋ ಚಾನ್ಸ್ ಇದೆ, ಇವ್ರ ಪರವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸರಿ, ಅವ್ರ ಪರವಾಗಿ ಆದ್ಮೇಲೆ ಮುಂದಕ್ಕೇನು ಮಿಕ್ಕವ್ರದೇನು, ಅವ್ರು ಅದನ್ನೇ ಹೇಳ್ತಾ ಇದ್ದೆ ನಾನು ಅವ್ರಿಗೆ. ನೋಡಿ, ಇಲ್ಲೊಂದ್ 100 ಜನ ಇರ್ತಾರೆ, 100 ಜನನು ಸೇರಿ ನನ್ಗೆ 1 ಕೋಟಿ ಕೊಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಒಂದ್ ಕೆಲಸ, ಒಳ್ಳೆ ಕೆಲಸ ಆಗ್ತಾ ಇದೆಯಲ್ಲ, ಗೌರ್ಮೆಂಟ್ ಕೆಲಸ ಆಗ್ಬಿಡ್ತಲ್ಲ ಇವಾಗ. ಹಾಗಾಗಿ ಅವ್ರು ಕೊಡ್ಲಿಲ್ಲ ಅಂದ್ರೆ, ನನ್ನ ಮಕ್ಳು ಕೊಡ್ಲಿಲ್ವಲ್ಲ, ನಾನು ಅಪೀಲ್ ಹೋಗ್ತೀನಿ. ಇದು ನಡೀತಾ ಇರೋದು ಗೌರ್ಮೆಂಟ್ಗಳಲ್ಲಿ. ಅಪೀಲ್ ಕೋರ್ಟ್ ಹೇಳಿದ್ಮೇಲೆನು, ಒಂದ್ ಹಂತದ ಕೋರ್ಟ್ ಹೇಳಿದ್ಮೇಲೆ ಅಪೀಲ್ ಹೋಗೋದಕ್ಕೆ ಅವಕಾಶ ಇದೆಯಲ್ಲ. ಯಾಕೆ ಹೋಗ್ತಾರೆ ಅಪೀಲು? ಲಂಚ ಕೊಟ್ಟಿಲ್ಲ ನಮಗೆ, ಇವ್ರಿಗೇನೋ ಯಾವ್ದೋ ಮೊನ್ನೆ ಒಬ್ಬ ಲೋಫರ್ ನಮ್ಮ ಮನೆ ಹತ್ರನೇ ಒಬ್ಬ ಹೇಳ್ತಾ ಇದ್ನಂತೆ, ಅಯೋಗ್ಯ ವಾಲಂಟ್ರಿ ಕೆಲಸ ಮಾಡೋದಕ್ಕೆ ಬಂದಿರೋನು, ನಾನೆಲ್ಲ ಇದ್ ಮಾಡ್ತಾ ಇದ್ದೀನಿ, ನಿಮ್ಗೇನೋ ಅನುಕೂಲ ಮಾಡ್ಕೊಡ್ತೀನಿ, ನನ್ಗೆ ಇವಾಗ ಕೆಲಸ ಇಲ್ಲ, ರಿಟೈರ್ಡ್ ಆಗ್ಬಿಟ್ಟಿದ್ದೀನಿ, ಹಾಗಾಗಿ ನೀವು ತಿಂಗಳು ನಾನು ನೋಡ್ಕೊಳ್ಬೇಕು ಅಂತಾನಂತೆ. ಬಂದಿರೋದು ಸೇವೆ ಮಾಡೋದಿಕ್ಕೆ, ಅವ್ನು ಇಲ್ದಿದ್ರು ಬೇರೆ ಯಾರೋ ಮಾಡ್ತಾ ಇದ್ರು. ಈ ತರ ಲೋಫರ್ಗಳು ಅವ್ರೇನು ರಿಟೈರ್ಡ್ ಆಗಿ ಸಾಯೋದಿಕ್ ನಾಳೆ ನಾಳಿದ್ದ ಸಾಯೋ ಅಂತ ಹಲ್ಕಾಗಳೇ ಹಿಂಗ್ ಮಾಡ್ತಾರೆ. ಇವತ್ತು ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಸುಮ್ನೆ ಇರ್ತಾರೇನಪ್ಪ? ಅಪೀಲ್ ಯಾಕೆ ಹೋಗೋದು? ಸರ್ಕಾರಿ